ಅಳ್ಬೇಡ ಸಾಕ್ಷಿ, ಕಾಲಕ್ಕೆ ಮರೆಸೋ ಶಕ್ತಿ ಇದೆ. ಆದಿತ್ಯ ಇವತ್ತು ನಿನ್ನ ದ್ವೇಷ ಮಾಡ್ತಾ ಇದ್ದಾನೆ, ಅದೇನೋ ಕೆಟ್ಟಗಳಿಗೆ. ಆದರೆ ಇನ್ಮೇಲೆ ಹೀಗಾಗಲ್ಲ ಕಣೆ. ಆದಿತ್ಯನೇ ಎಲ್ಲ ಮರೆತು ನಿನ್ನ ನೋಡೋಕೆ ಬರ್ತಾರೆ. ನನಗೇನೋ ಅವ್ನು ಮತ್ತೆ ಮಾತಾಡಿಸ್ತಾನೆ ಅನ್ನೋ ನಂಬಿಕೆನೇ ಇಲ್ಲ. ಬಟ್ ಆ ನಂಬಿಕೆ ನನಗಿದೆ ಸಾಕ್ಷಿ. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನಗೇನೇ ತೊಂದರೆ ಆದರೂ ನಾನು ನಿನ್ನಪ್ಪ ಯಾವಾಗಲೂ ನಿನ್ನ ಜೊತೆಲಿ ಇರ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ಸರಿ, ಈಗ ನಾನು ಅಡುಗೆ ಮಾಡೋದು ಹೇಳ್ಕೊಡ್ತೀನಿ. ಮೊದಲು ನೋಡು, ಸಾಕ್ಷಿ, ನಿನಗೆ ಮತ್ತೆ ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡು. ಆದಿ ಒಂದೆರಡು ದಿನ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೆ, ಆಮೇಲೆ ನನ್ನನ್ನು ಮಾತಾಡಿಸ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ನನ್ನ ಮೇಲಿನ ಕೋಪ ಹೋಗೋದೇ ಇಲ್ಲ ಅಂತ ಅನ್ಸುತ್ತೆ. ದೇವ್ರೆ, ಆದಿ ಮನಸ್ಸನ್ನ ಚೇಂಜ್ ಮಾಡೋ ಹಾಗೆ ಮಾಡಪ್ಪ. ಸಾಕು. ಸಾಕ್ಷಿ, ನೀನು ಊಟ ಹಾಕೋ. ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಅಲ್ಲ, ಇಬ್ರು ಜೊತೆಲೇ ಊಟ ಮಾಡ್ಬೋದಿತ್ತು. ಇಲ್ಲ ಇಲ್ಲ, ಮೊದಲು ನೀವು ಊಟ ಮಾಡಿ, ಹೇಗಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಸಾಂಬಾರು ಟ್ರೈ ಮಾಡಿದ್ದೀನಿ. ಸರಿ, ಆಯ್ತು. ಹಾ, ಗಮ್ ಅಂತ ಇದೆ. ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ರಂಜಿತ್, ಹೇಗಿದೆ ಸಾಂಬಾರ್? ಸೂಪರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಒಳ್ಳೆ ಸಾರು ಊಟ ಮಾಡ್ತಿರ್ತೀನಿ. ಅಬ್ಬಾ, ಸದ್ಯ ನೀವೇನ್ ಅಂದ್ಬಿಡ್ತಿರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಸಾಕ್ಷಿ, ಬೊಂಬಾಟಾಗಿದೆ. ರಂಜಿತ್, ಇನ್ನೂ ಸ್ವಲ್ಪ ಬೇಡ ಬೇಡ ಬೇಡ, ಹೊಟ್ಟೆ ತುಂಬ ಇದ್ದಂಗೆ. ಬೇಡ, ಸಾಕು. ತುಂಬಾ ಚೆನ್ನಾಗಿದೆ ಸಾಕ್ಷಿ, ಸೂಪರಾಗಿ ಮಾಡಿದೆ. ಸದ್ಯ ರಂಜಿತ್ಗೆ ಸಾಂಬಾರ್ ಇಷ್ಟ ಆಯ್ತು. ಎಷ್ಟೊಂದು ಖಾರ ಆಗೋಗಿದೆ. ರಂಜಿತ್ ಇಷ್ಟು ಖಾರ ಹೇಗೆ ತಿಂದ್ರು? ಓಹ್, ಬಂದ್ರ ಮೇಡಮ್? ಬನ್ನಿ ಬನ್ನಿ, ಸಾರು ತುಂಬಾ ಚೆನ್ನಾಯ್ತಲ್ಲ. ಸಾರಿ ರಂಜಿತ್. ಸಕ್ಕರೆ ತಿನ್ನು. ಅಮ್ಮ, ಅಷ್ಟು ಖಾರ ಇತ್ತು ಅಂತ ಯಾಕೆ ಹೇಳಲಿಲ್ಲ ರಂಜಿತ್? ಅಷ್ಟು ಖಾರ ಯಾಕೆ ತಿಂದ್ರಿ ನೀವು? ಫಸ್ಟ್ ಟೈಮ್ ಅಡುಗೆ ಮಾಡಿದ್ದಲ್ಲ ನೀನು. ಅಮ್ಮ, ಅದು ಅರ್ಧಕ್ಕೆ ಊಟ ಬಿಟ್ಟೋದ್ರೆ ನಿಂಗೆ ನೆಕ್ಸ್ಟ್ ಟೈಮ್ ಅಡುಗೆ ಮಾಡೋಕ್ಕೆ ಕಾನ್ಫಿಡೆನ್ಸ್ ಇರಲ್ಲ ಅಂತ ಹೇಳಿದ್ದು ಅಷ್ಟೇ. ಅದಕ್ಕೆ ಅಷ್ಟೊಂದು ಖಾರ ತಿನ್ನೋದಾ? ಪರವಾಗಿಲ್ಲ ಸಾಕ್ಷಿ, ಒಂದ್ಸರಿ ತಾನೇ. ಈ ಸಲ ಮಾಡಿದ ತಪ್ಪನ್ನ ನೆಕ್ಸ್ಟ್ ಟೈಮ್ ನೀನು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳು? ಯಾಕೆಂದರೆ ಈಗ ಫಸ್ಟ್ ಟೈಮ್ ಅಡುಗೆ ಮಾಡಿದ್ಯಲ್ಲ, ಯಾವುದೇ ಎಷ್ಟೆಷ್ಟು ಹಾಕಬೇಕು ಅಂತ ನಿಂಗೆ ಗೊತ್ತಿರಲ್ಲ. ಅದಕ್ಕೆ ಖಾರ ಜಾಸ್ತಿ ಹಾಕಿದ್ಯಾ. ನೆಕ್ಸ್ಟ್ ಟೈಮು ಖಾರ ಕಡಿಮೆ ಹಾಕಿ ಅಡುಗೆ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಲ್ವಾ? ನೀವೆಷ್ಟು ಒಳ್ಳೆಯವರು ರಂಜಿತ್. ನಿಮ್ಮಂಥವ್ರನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇಲ್ಲ ಸಾಕ್ಷಿ, ಇಷ್ಟು ಖಾರ ಹಾಕಿ ಅಡುಗೆ ಮಾಡುವಂತ ಹೆಂಡತಿನ ಪಡೆದಿದ್ದೀನಲ್ಲ, ನಾನು ಪುಣ್ಯ ಮಾಡಿದ್ದೆ. ರಂಜಿತ್, ಸಾರಿ. ನೀವೇನಾದರೂ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿದಿದ್ರೆ ನನಗೆ ನೆಕ್ಸ್ಟ್ ಟೈಮ್ ಅಡುಗೆ ಮಾಡೋದಕ್ಕೆ ಧೈರ್ಯನೇ ಬರ್ತಿರ್ಲಿಲ್ಲ. ಆದರೆ ನೀವು ಹಾಗೆ ಹೇಳಲಿಲ್ಲ. ಅಡುಗೆ ಚೆನ್ನಾಗಿದೆ ಅಂತ ಹೇಳಿ ಧೈರ್ಯ ತುಂಬಿ ಸಪೋರ್ಟ್ ಮಾಡಿದ್ರಿ. ಯು ಆರ್ ಸೋ ಸೆನ್ಸಿಬಲ್.
ಏನೇ ನಿರೋಷ ಎಲ್ಲಿಗೆ ಹೊಟ್ಟೆ? ನಿನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಹೇಳಿದ ಟೈಮಿಗೆ ಬರಲ್ಲ, ಅದಕ್ಕೆ ನಾನು ಒಬ್ಳೆ ಶಾಪಿಂಗ್ ಹೊರಟಿದ್ದೀನಿ. ಅಲ್ಲೋ, ಈ ಆದಿ ಮಹಾರಾಜ್ನ ಏನ್ ಅನ್ಕೊಂಡಿದ್ಯಾ? ಇನ್ಮೇಲೆ ಯಾರೇ ನಾನು ಮೀಟ್ ಮಾಡ್ಬೇಕಂದ್ರು ಅಪಾಯಿಂಟ್ಮೆಂಟ್ ತಗೊಂಡ್ ಮೀಟ್ ಮಾಡ್ಬೇಕು, ಗೊತ್ತಾ? ಈ ಜಂಬದ್ ಮಾತಿಗೆ ಏನ್ ಕಡಿಮೆ ಇಲ್ಲ ನೀನು. ನೋಡು, ನೀನ್ ನನ್ಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಆಮೇಲೆ ನೀನ್ ನನ್ ಮೀಟ್ ಮಾಡ್ಬೇಕಂದ್ರೆ ಮಿನಿಮಮ್ 1 ವರ್ಷ ವೇಟ್ ಮಾಡ್ಬೇಕಾಗತ್ತೆ. ಓ ಹೌದಾ? ನೀನೇನು ದೇಶದ PM? ಪಾಪ ಟೈಮೇ ಸಿಗಲ್ಲ ಅಲ್ವಾ ನಿನ್ಗೆ? ಮಾಡಕ್ 3 ಕಾಸು ಕೆಲಸ ಇಲ್ಲ, ಪೋಲಿ ಅಲ್ಕೊಂಡ್ ನಿಂತಿರ್ತೀಯ. ನಿನ್ನನ್ ಮೀಟ್ ಮಾಡೋಕೆ 1 ವರ್ಷ ಕಾಯ್ಬೇಕಾ? ಹೋಗೋಲ್ಲ. ನಾನ್ ನಿಂಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಬಂದ್ರೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಲ್ಲ. ಏನಂತ ಗುಡ್ ನ್ಯೂಸು? ನಿನ್ ಗಂಡ ಒಂದ್ ಕಂಪನಿ ಶುರು ಮಾಡ್ತಾ ಅನ್ಕಣೆ. ನನ್ಗಿನ್ನೂ ಮದ್ವೆನೇ ಆಗಿಲ್ವಲ್ಲೋ? ಲೂಸು, ನಿನ್ ಗಂಡ ಅಂದ್ರೆ ನಾನೇ ಕಣೆ. ನಾನು ಒಂದು ಫೈನಾನ್ಸ್ ಕಂಪನಿ ಶುರು ಮಾಡ್ತಾ ಇದ್ದೀನಿ. ನಾಳೆ ಅದ್ರದ್ದು ಓಪನಿಂಗ್ ಸೆರೆಮನಿ, ಅದಕ್ಕೆ ಇನ್ವೈಟ್ ಮಾಡೋಣ ಅಂತ ಬಂದ್ರೆ ಸಿಡಿಕ್ತಲೆ ಸಿಡಿಕ್ ಮುಂದೆ ಸಿದ್ದಿ. ಸಾರಿ ಕಣೋ, ನೀನ್ ಯಾವಾಗ್ಲೂ ಏನಾದ್ರೂ ಒಂದು ತರಲೆ ಮಾಡ್ತಾನೆ ಇರ್ತಿಲ್ವಾ? ಇವತ್ತು ಹಾಗೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಅಂತೂ ನೀನ್ ಸೆಟ್ಲ್ ಆದ್ಯಲ್ಲ, ಇನ್ ಮದ್ವೆ ಕಾಯೋ ಅಗತ್ಯನೇ ಇಲ್ಲ. ಮದ್ವೆನಾ? ಅದು ಮಾತ್ರ ಸಾಧ್ಯ ಅಲ್ಲಪ್ಪ. ಯಾಕೋ ದನ? ಸ್ವಲ್ಪ ದಿನ ಹೋಗ್ಲಿ ಕಣೆ, ನನ್ ಬಿಸ್ನೆಸ್ ಒಂದ್ ರೇಂಜಿಗೆ ಸೆಟ್ಲ್ ಆಗ್ಲಿ, ಆಮೇಲೆ ಮದ್ವೆ ಆಗೋಣ, ಓಕೆನಾ? ಓಕೆ. ನಾಳೆ ಇನಾಗ್ರೇಷನ್ಗೆ ಸಾಕ್ಷಿ ರಂಜಿತ್ನು ಇನ್ವೈಟ್ ಮಾಡಿದ್ಯಾ? ಅವ್ರನ್ನ ಯಾಕೆ ಕರೀಲಿ ನಾನು? ಅವ್ರು ನನ್ನ ಪಾಲಿಗೆ ಯಾವತ್ತೋ ಸೋತೋದ್ರು ಅಂತ ನಿಂಗೆ ಅವತ್ತೇ ಹೇಳಿಲ್ವಾ? ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತೀಯಾ? ಇವತ್ತಲ್ಲ, ಇನ್ಮೇಲೆ ನಮ್ಮಲ್ಲಿ ಯಾವ್ದೇ ಫಂಕ್ಷನ್ ನಡೆದ್ರು ಅಷ್ಟೇ, ಅವ್ರನ್ನ ಮಾತ್ರ ಕರೆಯಲ್ಲ. ಸರಿ ಇರು, ಶೇಡ್ಸ್ ಮಾಡ್ತಿದ್ದೀನಿ, 1 ನಿಮಿಷ ಬಂದೆ. ಹಲೋ, ನಿರೋಷನಾ? ಅವಳು ಇಲ್ಲೇ ಹೊರಗಡೆ ಹೋಗಿದ್ದಾಳೆ. ಏನ್ ವಿಷಯ? ಹೌದಾ? ಸರಿ, ಅವ್ರು ಬಂದ ತಕ್ಷಣ ನೀವು ಫೋನ್ ಮಾಡಿದ್ರಿ ಅಂತ ಹೇಳ್ತೀನಿ. ನಿರೋಷ, ನೀನು ನನ್ನಿಂದ ಯಾವ್ದಾದ್ರು ವಿಷಯ ಮುಚ್ಚಿಡ್ತಾ ಇದೀಯಾ? ಹೇಳು ನಿರೋಷ, ಯಾವ್ದಾದ್ರು ವಿಷಯ ಮುಚ್ಚಿಟ್ಟಿದ್ಯಾ? ಇಲ್ವಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ವೋ? ಯಾಕೆ? ಮತ್ತೆ ನಿನ್ ಫೋನಿಗೆ ಯಾವ್ದೋ ಲಾಯರ್ ಫೋನ್ ಮಾಡಿದ್ರು, ಯಾವ್ದೋ ಕೇಸ್ ಬಗ್ಗೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದಂತೆ. ಅದು ನಜೀರ್ ಚಾಚಾ ರಿಲೇಟಿವ್ ಒಬ್ರು ಕೇಸ್ ಬಗ್ಗೆ ಮಾತಾಡೋದಿತ್ತು, ಅದಕ್ಕೆ ಲಾಯರ್ಗೆ ನಾನೇ ಫೋನ್ ಮಾಡಿದೆ ಕಣೋ. ಅದನ್ನ ಕೇಳಕ್ಕೆ ಅವ್ರು ವಾಪಸ್ ಮಾಡಿದ್ರು ಅನ್ಸುತ್ತೆ, ಅಷ್ಟೇ. ಸರಿ, ನಾನು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಬೇಕು. ತಗೋ ನಿನ್ನ ಫೋನ್ನ, ಬೆಳಗ್ಗೆ ಬೇಗ ಬಾ. ಹಲೋ ಸರ್, ನಾನು ನಿರೋಷ ಮಾತಾಡ್ತಾ ಇರೋದು ಸರ್. ಹಾಂ, ನಮ್ಮ ತಂದೆ ಬೇಲ್ ವಿಷಯ ಹೇಳಿದ್ನಲ್ಲ, ಏನಾಯಿತು? ಹೌದಾ? ಸರಿ ಸರ್, ನಾನು ನಾಳೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಆರ್ಯ, ಹಾಲ್ತವ. ಆದಿತ್ಯನ ಮದುವೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಈಗ ಅವ್ನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನಲ್ವಾ, ಅದಕ್ಕೆ ಅವನು ನಿರೋಷನ್ ಮದುವೆನ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ವಾವ್, ಎಂತ ಗ್ರೇಟ್ ನ್ಯೂಸ್ ಅಮ್ಮ. ಯಾವಾಗ ಮದುವೆ? ಆದಿ ಕಂಪ್ನಿ ಓಪನ್ ಆಗಿ ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ಮದುವೆ ಮಾಡೋಣ ಅಂತ. ನೀನು ಒಂದು ಹುಡುಗಿನ ಇಷ್ಟಪಟ್ಟಿದ್ರೆ ನೀವಿಬ್ಬರು ಮದುವೆನ ಒಂದೇ ಛತ್ರದಲ್ಲಿ ಮಾಡಿ ಮುಗಿಸ್ಬಿಡ್ತಾ ಇದ್ವಿ ಕಣೋ. ನಾನು ಇನ್ನೊಂದು ಹುಡುಗಿನ ಇಷ್ಟಪಡೋದಾ? ನೋ ಚಾನ್ಸ್. ಸರಿ, ನೀನು ಇಷ್ಟಪಡ್ತಿದ್ರೆ ಏನಂತೆ? ನಮ್ಮ ಸ್ಕೂಲ್ನಲ್ಲಿ ಅವಳು ಹುಡುಗಿ ಇದ್ದಾಳೆ ಕಣೋ, ಭಾಗ್ಯೇಶ್ವರಿ ಅಂತ. ತುಂಬ ಒಳ್ಳೆ ಹುಡುಗಿ. ನೀನು ಒಂದ್ಸಲ ಅವಳು ನೋಡಿ ಇಷ್ಟಪಟ್ಟರೆ ನಾನು ಅವಳ ಹತ್ರ ಮಾತಾಡ್ತೀನಿ. ಅಮ್ಮ ಪ್ಲೀಸ್, ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಬಲವಂತ ಮಾಡಬೇಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಅರ್ಥ?
ಸದ್ಯಕ್ಕೆ ಬೇಡ ಅಂತನೋ ಅಥವಾ ಮದುವೆನೇ ಬೇಡ ಅಂತನೋ? ಮದುವೆನೇ ಬೇಡ, ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ನನಗೆ. ಅದು ಅಲ್ಲದೆ ನನ್ನ ಬದುಕಲ್ಲಿ ಅನುಷನ್ ಬಿಟ್ಟರೆ ಬೇರೆ ಹುಡುಗಿನ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಎಷ್ಟು ದಿನ ಅಂತ ಅವಳ ನೆನಪೆಲ್ಲ ಇರ್ತೀಯೋ? ಅವಳನ್ನ ಮರೆತು ನಿನ್ನ ಜೀವನನ ನೀನು ನೋಡೋದನ್ನ ಕಲಿ. ಹೌದು ಆರ್ಯ, ಅನುಷ ಈಗಾಗಲೇ ಬೇರೆ ಹುಡುಗನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾಳೆ. ಹಾಗಿದ್ದಾಗ ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು? ನಮ್ಮ ಮಾತು ಕೇಳು, ಎಲ್ಲದು ಒಳ್ಳೇದಾಗುತ್ತೆ. ಅಮ್ಮ ಪ್ಲೀಸ್, ನನಗೆ ಬಲವಂತ ಮಾಡಬೇಡಿ ಈ ವಿಷಯದಲ್ಲಿ. ಆರ್ಯ, ನಾವು ಹೇಳ್ತಿರೋದು ಸ್ವಲ್ಪ ಕೇಳಿ. ಕೈ ಮುಗ್ದು ಕೇಳ್ಕೊಳ್ತೀನಿ, ಹೆಚ್ಚು ಒತ್ತಾಯ ಮಾಡಬೇಡಿ, ಬಿಟ್ಬಿಡಿ. ಸಮಯ ನೋಡಿಕೊಂಡು ನಾವು ಈ ವಿಷಯ ಪ್ರಸ್ತಾಪ ಮಾಡಬೇಕಾಗಿತ್ತು. ಆರ್ಯ ಅನುಷನ ಮರ್ತಿದ್ದಾನೆ ಅಂತ ಅನ್ಕೊಂಡಿದ್ವಿ, ಆದರೆ ಅವನು ಇನ್ನೂ ಮರ್ತಿಲ್ಲ. ಸ್ವಲ್ಪ ದಿವಸ ಅವನ ಪಾಡಿಗೆ ಅವನ್ನೇ ಬಿಟ್ಬಿಡೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಇವತ್ತೇ ಆ ಜಾಗದ ಬಗ್ಗೆ ಡ್ಯಾಡಿ ಹತ್ರ ಮಾತಾಡ್ತೀನಿ. ಹೌದು ಸರ್. ಓಕೆ ಸರ್, ಸರಿ, ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಸರ್. ಅಮ್ಮ ನಾನು ಹೋಗಿ ಬರ್ತೀನಮ್ಮ. ಒಳ್ಳೆ ಕೆಲಸ ಕೈ ಹಾಕಿದ್ಯಾ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನನಗೆ ನಿಂದು ಡ್ಯಾಡಿದ ಆಶೀರ್ವಾದ ಇದ್ರೆ ಸಾಕು. ಆ ದೇವ್ರ ಆಶೀರ್ವಾದ ಇದೆ ನನಗೆ. ನಮ್ಮಿಬ್ಬರು ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಆದಿತ್ಯ. ನಿಮ್ಮ ಡ್ಯಾಡ್ ನಿನ್ನ ನಂಬಿ ಇಷ್ಟು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೊ ಸಾಕು. ಖಂಡಿತವಾಗ್ಲೂ ಉಳಿಸ್ಕೊಂತೀನಮ್ಮ. ನಂಬಿಕೆ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ ಆದಿತ್ಯ, ಮೊದಲು ನೀನು ಕೋಪ ಮಾಡ್ಕೊಳ್ಳೋದನ್ನ ಬಿಡಬೇಕು. ನೀನೀಗ ಕೈ ಹಾಕಿರೋದು ಫೈನಾನ್ಸ್ ವ್ಯವಹಾರಕ್ಕೆ. ಯಾವುದೇ ವ್ಯವಹಾರ ಆಗಿರ್ಬೋದು, ಮನುಷ್ಯನಿಗೆ ಮೊದಲು ತಾಳ್ಮೆ ಮುಖ್ಯ. ತಾಳ್ಮೆ ಒಂದ್ಸಲ ಕಳ್ಕೊಂಡ್ರೆ, ಕೋಪದ ಕೈ ಬುದ್ಧಿ ಕೊಟ್ರೆ ಅದಕ್ಕೆ ದೊಡ್ಡ ಮೊತ್ತನ ತೆರಬೇಕಾಗುತ್ತೆ. ಇನ್ಯಾರ ಮೇಲೂ ದ್ವೇಷ ಕೋಪನ ಇಟ್ಕೊಳ್ಬೇಡ ಕಣೋ. ಇನ್ ಮುಂದೆ ನೀನು ಬರೀ ನಿನ್ ಗುರಿ ಬಗ್ಗೆ, ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಬೇರೆ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ. ನಾವೆಲ್ಲರೂ ಯಾವಾಗಲೂ ನಿನ್ನ ಜೊತೆಲೇ ಇರ್ತೀವಿ. ಆಯ್ತಮ್ಮ, ನೀನು ಹೇಳ್ದಾಗೆ ಕೋಪ ಮಾಡ್ಕೊಳ್ದೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಡ, ಅದನ್ನ ಬಿಟ್ಬಿಡ್ತೀನಿ ಅಂತ ಹೇಳು. ಇವತ್ತಿಂದ ನೀನು ಯಾರ ಮೇಲೂ ಕೋಪ ಮಾಡ್ಕೊಳ್ಬಾರ್ದು. ಒಂದ್ ವೇಳೆ ನಿನಗೆ ಕೋಪ ಬಂದ್ರೆ ದೇವ್ರನ್ನ ನೆನ್ಸ್ಕೊ, ಯಾವ್ದಾದ್ರು ಶ್ಲೋಕ ಹೇಳು, ಆಗ ತಾನಾಗೆ ತಾನು ಕೋಪ ಕಡಿಮೆ ಆಗುತ್ತೆ. ಸರಿ ಅಮ್ಮ, ಹೋಗಿ ಬರ್ತೀನಿ. ಆಯ್ತು, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಹೋಗ್ಬಾ. ಏನು ಸಾಹೇಬ್ರು ತುಂಬ ಖುಷಿಯಾಗಿರೋ ಹಾಗಿದೆ. ಇಷ್ಟು ದಿವಸ ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ನಲ್ಲ, ಈಗ ಒಂದು ಬಿಸ್ನೆಸ್ ತಲೆಗೆ ಬಂದಿದೆ. ಹೌದಾ? ಅಂದ್ರೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ? ನಾನು ಎಜುಕೇಷನ್ ಫೀಲ್ಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಸ್ಕೂಲ್ಗಳಲ್ಲಿ ಏನೇನು ಬೇಡಿಕೆ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂಗೆ ಅರ್ಥ ಆಗಲಿಲ್ಲ. ಅಯ್ಯೋ ಪೆದ್ದಿ, ಹೇಳ್ತೀನಿ ಕೇಳು. ಈಗ ಸ್ಕೂಲ್ಗಳಲ್ಲಿ ಚಾಕ್ ಪೀಸಿಂದ ಹಿಡಿದು ಕಂಪ್ಯೂಟರ್ಸ್ವರೆಗೂ ತುಂಬ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಯಾವ್ಯಾವ ಸ್ಕೂಲ್ಗಳಿಗೆ ಏನೇನು ಬೇಡಿಕೆ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ವಸ್ತುಗಳನ್ನ ಸಪ್ಲೈ ಮಾಡೋದು ಅಷ್ಟೇ. ಇದು ಒಂಥರ ದೊಡ್ಡ ಬಿಸ್ನೆಸ್ ಆಗುತ್ತೆ. ವಾವ್, ವೆರಿ ಗುಡ್ ಐಡಿಯಾ. ಇದಕ್ಕೆ ಒಂದು 5ರಿಂದ 10 ಲಕ್ಷ ಬೇಕಾಗ್ಬೋದಾ? ಇಲ್ಲ ಸಾಕ್ಷಿ, ಅಷ್ಟು ಸಾಕಾಗಲ್ಲ. ಏಕೆಂದರೆ ಒಂದು ಸ್ಕೂಲ್ಗೆ ಕಡಿಮೆ ಅಂದರೂ 80ರಿಂದ 100 ಕಂಪ್ಯೂಟರ್ಸ್ನ ಕೊಡಬೇಕಾಗತ್ತೆ. ನನಗೆ ಒಂದು 1000 ಸ್ಕೂಲ್ ಗೊತ್ತು. ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಅಪ್ರೋಚ್ ಮಾಡಿದ್ರೆ ಯಾರೂ ಇಲ್ಲ ಅಂತ ಹೇಳಲ್ಲ. ಖಂಡಿತ ನನ್ನ ಕಂಪ್ನಿಯಿಂದ ಕೊಡೋ ವಸ್ತುಗಳನ್ನ ತಗೋತಾರೆ. ಅಷ್ಟು ಸ್ಕೂಲ್ಗಳಿಗೆ ಕಂಪ್ಯೂಟರ್ಸ್ ಮತ್ತು ಬೇರೆ ವಸ್ತುಗಳನ್ನ ಸಪ್ಲೈ ಮಾಡಬೇಕು ಅಂತಂದರೆ ನಾನು ಒಂದು ಕಂಪ್ಯೂಟರ್ ಕಂಪ್ನಿ ಜೊತೆ ಡೀಲರ್ಶಿಪ್ ಒಪ್ಪಂದ ಮಾಡ್ಕೋಬೇಕು. ಅದಕ್ಕೆ ಒಂದಷ್ಟು ಫಿಕ್ಸೆಡ್ ಡೆಪಾಸಿಟ್ ಅಂತ ಕಟ್ಟಬೇಕಾಗತ್ತೆ. ಸೊ ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಒಂದು 20ರಿಂದ 30 ಲಕ್ಷ ಬೇಕಾಗತ್ತೆ. ಅಯ್ಯೋ, ಅಷ್ಟೊಂದು ಬೇಕಾಗುತ್ತಾ? ಅಷ್ಟೊಂದು ಹಣನ ಎಲ್ಲಿಂದ ತರೋದು? ಹೆದರ್ಕೋಬೇಡ ಸಾಕ್ಷಿ, ಲೋನ್ ಕೊಡೋದಕ್ಕೆ ಅಂತಲೇ ತುಂಬ ಬ್ಯಾಂಕ್ಗಳಿವೆ. ಇಲ್ಲಾಂದ್ರೆ ಒಂದು ಕಡೆ ಟ್ರೈ ಮಾಡ್ತೀನಿ.
ಯಾರೋ ಬಂದರು ಅಂತ ಕಾಣುತ್ತೆ, ನೋಡಿ ಯಾರಂತ. ಹೇಗಿದೆಯಾ ಸಾಕ್ಷಿ? ನೀವೇನಿಲ್ಲಿ ಏನು ಸನ್ಯಾಸಿ ಥರ ಬಂದಿದ್ದೀರಾ? ಇನ್ಮೇಲೆ ಹೀಗೆ ಅಂದ್ರೆ ಆಮೇಲೆ ಹೇಳ್ತೀನಿ. ನಿನ್ನ ಮದುವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಯಾರು ಸಾಕ್ಷಿ ಅದು? ನಾನೀಗ ಮೊದಲಿನ ಥರ ಇಲ್ಲ, ಎಲ್ಲ ಬಿಟ್ಟು ಸನ್ಯಾಸ ದೀಕ್ಷೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೂ ನಂಗೆ ಬೇಜಾರಿಲ್ಲ. ನಾನೀಗ ಬದಲಾಗಿದ್ದೀನಿ. ನಾನು ಮೊದಲಿನ ಅರ್ಪಿತಾ ಅಲ್ಲ. ಹೌದೌದು, ಹಿಂದೆ ನನ್ನ ತಂದೆ ಜೊತೆ ಸೇರಿಕೊಂಡು ಮಾಡಬಾರ್ದು ಕೆಲಸಗಳನ್ನ ಮಾಡಿದ್ರಿ. ಈಗ ಇಲ್ಲಿ ಬಂದು ಗೂಸುಂಬೆ ಥರ ಬಣ್ಣ ಬದಲಾಯಿಸ್ಕೊಂಡು ಸರ್ವಸಂಗ ಪರಿತ್ಯಾಗಿ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಾತುಗಳನ್ನ ನಂಬೋದಕ್ಕೆ ಇಲ್ಲಿ ಯಾರೂ ಕುರಿಗಳಿಲ್ಲ. ನಿಮ್ಮ ಮಾತಿಂದ ನನಗೇನೂ ಬೇಜಾರಾಗಲ್ಲ. ಒಂದು ಟೈಮಲ್ಲಿ ನಿಮ್ಮ ತಂದೆ ಜೊತೆ ಸೇರಿ ನಾನು ತುಂಬ ಕೆಟ್ಟ ಕೆಲಸ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ. ಆದರೆ ನಿಮ್ಮ ತಂದೆಯಿಂದನೇ ನನಗೆ ಮೋಸ ಆಯಿತು. ಅದಕ್ಕೆ ಜೀವನನೇ ಬೇಡ ಅಂತ ಅನಿಸಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡೆ. ಆದರೆ ಅದು ತಪ್ಪು ಅನ್ನಿಸ್ತು. ಅದಕ್ಕೆ ಇವಾಗ ಎಲ್ಲ ಬಿಟ್ಟು ಸನ್ಯಾಸಿ ಆಗೋಣ ಅಂತ ಹೊರಟಿದ್ದೀನಿ. ನಿಮ್ಮಿಬ್ಬರನ್ನು ನೋಡಿದ್ನಲ್ಲ, ಅದೇ ಸಾಕು, ಅದೇ ನನಗೆ ಸಮಾಧಾನ. ನಾ ಹೋಗಿ ಬರ್ತೀನಿ. ಆಂಟಿ, ಒಂದು ನಿಮಿಷ. ನೀವೆಲ್ಲೂ ಹೋಗಬೇಡಿ, ಇನ್ಮೇಲೆ ನಮ್ಮ ಜೊತೆಗೆ ಇರಿ. ಏ ಸಾಕ್ಷಿ, ಏನು ಹೇಳ್ತಾ ಇದ್ದೆ ನೀನು? ರಂಜಿತ್, ನೀವು ಸ್ವಲ್ಪ ಸುಮ್ಮನಿರಿ. ಆಂಟಿ, ಒಂದು ನಿಮಿಷ ಬರ್ತೀನಿ. ನಾ ಬರೋವರೆಗೂ ನೀವಿಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಬನ್ನಿ, ಒಂದು ನಿಮಿಷ. ಸಾಕ್ಷಿ, ಏನು ಮಾಡ್ತಿದ್ದೆ ನೀನು? ನೀವು ಬನ್ನಿ, ನಾನು ಹೇಳ್ತೀನಿ. ರಂಜಿತ್, ಅರ್ಪಿತಾ ಆಂಟಿ ಈಗ ಮೊದಲಿನ ಥರ ಇಲ್ಲ, ಪೂರ್ತಿ ಬದಲಾಗಿದ್ದಾರೆ ಅನಿಸ್ತಾ ಇದೆ. ಅವ್ರನ್ನ ನಮ್ಮ ಜೊತೆನೇ ನಮ್ಮ ಮನೇಲೆ ಇಟ್ಕೊಳ್ಳೋಣ. ಬೇಡ ಸಾಕ್ಷಿ, ನನ್ನ ಮಾತು ಕೇಳು. ಆ ಕೆಟ್ಟ ಹೆಂಗ್ಸು ಈ ಮನೇಲಿದ್ರೆ ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಯಾವ ಥರ ಬಿರುಕು ಅಂತ ನಮಗೂ ಅದೇ ಗತಿ ಆಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ ರಂಜಿತ್. ಅವರು ಜೀವನದಲ್ಲಿ ತುಂಬ ನೊಂದಿದ್ದಾರೆ. ಅದು ಅಲ್ಲದೆ ಅವರು ನಮ್ಮ ಜೊತೆ ಇಟ್ಕೊಂಡ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ? ಹೆಲ್ಪ? ಆ ಹೆಂಗ್ಸು ಈ ಮನೇಲಿದ್ರೆ ಬರೀ ಪ್ರಾಬ್ಲಮ್ಸ್ ಅಷ್ಟೇ, ಯಾವ ಹೆಲ್ಪ್ ಆಗಲ್ಲ. ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ. ನೋಡಿ, ಈಗ ಅವ್ರು ನಮ್ಮ ಜೊತೆ ಇರೋದಕ್ಕೆ ನೀವು ಒಪ್ಕೊಳ್ತಿರೋ ಇಲ್ವೋ? ಪ್ಲೀಸ್ ರಂಜಿತ್. ಸರಿ ಆಯಿತು, ನಾನು ಹೇಳೋದು ಹೇಳಿದ್ದೀನಿ, ಇನ್ಮೇಲೆ ನಿನ್ನ ಇಷ್ಟ. ಆದರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಮಾತ್ರ ಬ್ಲೇಮ್ ಮಾಡಬೇಡ ನೀನು. ಥ್ಯಾಂಕ್ ಯು ಸೋ ಮಚ್. ಆಂಟಿ, ರಂಜಿತ್ ನೀವು ನಮ್ಮನೇಲಿರೋದಕ್ಕೆ ಒಪ್ಕೊಂಡಾಯ್ತು. ಇನ್ಮೇಲೆ ನೀವೆಲ್ಲೂ ಹೋಗೋದು ಬೇಡ, ನಮ್ಮ ಜೊತೆನೇ ಇರಬಹುದು. ಬೇಡ ಸಾಕ್ಷಿ, ನಿಮ್ಮ ಗಂಡ ಹೆಂಡತಿ ಮಧ್ಯ ನಾನಿರೋದು ಸರಿ ಇರಲ್ಲ. ಅದು ಅಲ್ಲದೆ ನಾ ಇಲ್ಲಿರೋದು ರಂಜಿತ್ಗೆ ಇಷ್ಟ ಆಗಲ್ಲ. ನನಗಿಷ್ಟ ಇಲ್ಲದೆ ಹೋದರೂ ಸಾಕ್ಷಿಗೋಸ್ಕರ ನೀವು ಇಲ್ಲೇ ಇರಬಹುದು. ಆದರೆ ಒಂದು ಮಾತು, ನೀವು ಇಲ್ಲೇನಾದರೂ ನಿಮ್ಮ ಹಳೆ ಆ್ಯಕ್ಟಿವಿಟೀಸ್ನ ಮತ್ತೆ ಶುರು ಮಾಡಿದ್ರೆ ನಾನು ತುಂಬ ಕೆಟ್ಟವನಾಗಬೇಕಾಗತ್ತೆ. ಇನ್ನೇನು ರಂಜಿತ ಹೇಳಾಯ್ತಲ್ಲ, ನೀವೆಲ್ಲೂ ಹೋಗಬೇಡಿ, ನಮ್ಮ ಜೊತೆನೇ ಇದ್ಬೇಡಿ.
ಆಂಟಿ ನೀವೇನು ಮಾತಾಡಬೇಡಿ, ಒಳಗೆ ಬನ್ನಿ, ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ.